ನೀನಾಸಂ ವಿದ್ಯಾರ್ಥಿಗಳಿಗೆ ನನ್ನ ಕರೆಗೆ ಹೋಗೊಟ್ಟು ತುಂಬ ಜನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಕೆಲಸದ ಒತ್ತಡಗಳು ಅಥವಾ ಅವರಿರುವ ಕೆಲಸಗಳಿಗೆ ಅನುಗುಣವಾಗಿ ಕೆಲವರಿಗೆ ಬರೋಕ್ಕಾಗಿಲ್ಲ. ಬಂದಷ್ಟು ಜನರೇ ಅವರ ಶಕ್ತಿಯಾಗಿ ನಿಂತು ನನಗೆ ಆರೈಸಬೇಕು ಅಂತ ಕೇಳ್ತೀನಿ. ಅವ್ರು ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳು. ಮತ್ತೆ ನಮ್ಮ ಮಾಸ್ಟರ್ಗಳಲ್ಲಿ ನಮ್ಮ ನೀನಾಸಂನ ಬೆಳಗಿನ ಕ್ಲಾಸು ಶುರುವಾಗೋದೇ ಪಣಿಯಮ್ಮ ಮೇಡಮ್ ಕೋಲಾಟ ಹಾಡು ಅಲ್ಲಿಂದ ಶುರುವಾಗತ್ತೆ. ಅಲ್ಲಿಂದ ನನ್ನ ಮೇಲೇನೆ ಹಾಡು ಹೇಳ್ಸ್ತಿದ್ರು ಮಕ್ಳ ಕೈಲಿ. ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಕುಣಿಸ್ತಾಳೆ ಕಾಲನ್ನ, ತಿರುಗಿಸ್ತಾಳೆ ಸೊಂಟನ್ನ, ಅಮ್ಮಗ ಜುಮ್ಮಗ ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾ ಇದ್ರು. ನಮ್ಗಿದು ನಿತ್ಯದ ದಿನಚರಿ. ನೀನಾಸಂ ರಂಗ ಶಿಕ್ಷಣ ಅದರಿಂದ ನಾವು ನನಗೆ ಜೀವನ ಮತ್ತು ಇದು ಎರಡನ್ನೂ ಕೊಟ್ಟಿದೆ. ಅಲ್ಲಿ ನೀನಾಸಂ ಬದುಕು ಮತ್ತು ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರಬೇಕು, ಹೇಗೆ ಕಲಿಬೇಕು. ನಾನಿವತ್ತು ಜಂಬೆ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು, ಬರೋಕ್ಕಾಗಿಲ್ಲ. ಮತ್ತೊಬ್ಬರು ಐತಾಳ್ ಸರ್ ಅಂತ, ಅವರಿಗೂ ಬೇರೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ನಮ್ಮ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ನಾನು 18 ವರ್ಷ 1992-93 ದರ್ಶನ್ ಅವರು ನಮಗೆ 2ನೇ ಬ್ಯಾಚು, ಫಸ್ಟ್ ಬ್ಯಾಚ್ ದರ್ಶನ್ ಅವರು. ಅಲ್ಲಿಂದ ಶುರುವಾಗಿದ್ದು 2011-12 ನೀನಾಸಂ ಕಿಟಿ, ಅಲ್ಲಿಗೆ ನಾವು ನೀನಾಸಂನ ಬಿಟ್ಟು ಹೊರಗಡೆ ಬಂದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಊಟ ಬಡಿಸಿ, ಇವತ್ತು ರತ್ನಕ್ಕನ ಹೆಸರು ಅಥವಾ ನೀನಾಸಂನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ. ಮುಂದೆ ನೀವು ನಿಲ್ಲಿಸ್ಬೇಕು ನನ್ನನ್ನು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ, ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು, ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್, ಏನೋ ನನಗದೆಲ್ಲ ಹೇಳಕ್ಕೆ ಬರಲ್ಲ, ನನಗದೆಲ್ಲ ಗೊತ್ತೂ ಇಲ್ಲ. ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಇಕೋರ ಸಿನಿಮಾ ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ ನೀನಾಸಂಲ್ಲಿ ನಾನು ಅವ್ರ ಜೊತೆಗೆ 2 ನಾಟಕ ಮಾಡಿದ್ದೀನಿ. 2 ಜಡೆ ಹಾಕಿಸಿ ನನಗೆ ನಾಟಕ ಮಾಡಿಸಿದ್ದಾರೆ. ಒಟ್ಟು ನಾನು 8 ನಾಟಕ ಮಾಡಿದ್ದೀನಿ. ಅದರಲ್ಲಿ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ 2 ನಾಟಕ ಮಾಡಿದ್ದೀನಿ. ಅವರ ತಂದೆ ಸರ್, ಅಪ್ಪನ ಹೆಸರು ನಾಣಿ ಸರ್, ಮೇಕಪ್ ನಾಣಿ ಸರ್ ಅಂತ. ಒಟ್ಟು ನಂಗೆ ಟೋಟಲಿ ನಂಗೆ ನೀನಾಸಂನ ಒಂದಿಷ್ಟು ನನಗೆ ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ, ಆದರೆ ಸಮಯ ಇಲ್ಲ. ಎಲ್ಲರೂ ಮನು ಚಕ್ರವರ್ತಿ ಇರ್ಬೋದು, ದೀಪಾ ಮೇಡಮು, ಶ್ರೀಧರ್ ಸರ್, ನೀನಾಸಂ KV ಸುಬ್ಬಣ್ಣ ಅಂತ ಅದೆಲ್ಲದನ್ನು ನಾನು ಸ್ಮರಿಸ್ಕೋತಾ ಇವತ್ತು ನೀನಾಸಂಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಂನ ಹಿತೈಷಿಗಳು, ಸಂಬಂಧಿಗಳು, ರಂಗ ಅಂದರೆ ನೀನಾಸಂ ಒಂದೆಲ್ಲ ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ, ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷಲ್ಲಿ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳಿಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ನನ್ನ ಮಗನ ಹತ್ರ ಮಾತಾಡಿದೆ. ಈ ಕ್ಷಣದಲ್ಲಿ ನಮ್ಮ ಮನೆಯವರು 1-2 ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನಗಿಷ್ಟು ಕಷ್ಟ ಆಗ್ತಿರ್ಲಿಲ್ಲನೋ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ, ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು, ಇಲ್ಲ ಅಮ್ಮ, ಏನಾದರೂ ಮಾಡೋಣ, ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು, ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನನ್ನ ಮಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟರ್ ಜೊತೆ ನಾನು ಮಾತಾಡಿದಾಗ, ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ,
ಮಾಡೋಣ ಅಂತ ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ ಆದ್ರೂ ಎಲ್ಲದೂ ಅವರು ನನಗೆ ಧೈರ್ಯ ತುಂಬಿ ಇದು ಮಾಡೋದು. ಕಡೆಗೆ ಬಂದು ನಿಂತಿದ್ದು ಏನು ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನು ಸೂಚಿಸ್ತಾರೆ. ಅವರು ಟೇಸಿ ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದರೆ ಒಂದಿಷ್ಟು ನಿಮಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು ಆಯ್ತು ಅಕ್ಕ ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ ಟೇಸಿ ವೆಂಕಟೇಶ್ ಅವರು. ಅದರ ಇಂದಿನ ಒಂದು ವ್ಯಕ್ತಿ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ. ಇವರು 2 ಜನ ನನಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಆರ್ಟ್ ಅಂಡ್ ಆಡಿಯನ್ಸ್ ಟೇಸಿ ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆರೈಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಸುಮಾರು ಯಾವುದೇ ಇಂಟರ್ವ್ಯೂ ನೋಡು ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು. ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋರ್ಗೂ ಇರಲ್ಲ, ಅಥವಾ ತುಂಬಾ ಆದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಸೊ ನಾನು ಒಂದು 2-3 ಪ್ರಾಜೆಕ್ಟ್ ಆ ತರದ್ದು ತುಂಬಾ ಹತ್ರದಿಂದ ನಾನು ನೋಡಿ ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆನೆ ಆ ಪ್ರೋಸೆಸ್ ಬಗ್ಗೆ ಒಂದು ಫಿಲಂ ಮಾಡಿದ್ರೆ ಈ ಫಿಲಂಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದು ದೊಡ್ಡ ಕಥೆ ಆಗ್ಬೋದು. ಸೊ ಆ ತರದ್ದೊಂದು ಎಫರ್ಟ್ ಮತ್ತೆ ಅದು ಬರೀ ಒಂದು ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ತರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸ್ದೇ ಇರ್ಬೋದು. ಬಟ್ ಅದರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಇಷ್ಟು ವರ್ಷ ಅದನ್ನ, ಮತ್ತೆ ಎಷ್ಟೋ ಸಿನಿಮಾಗಳು ಒಂದು ಹಂತಕ್ಕೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಒಂದಷ್ಟು ಲೇಟ್ ಆಗಿದೆ, ಇದನ್ನ ನಾವು ಇಲ್ಲ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಈ ಫಿಲಂನ ಇಲ್ಲಿವರೆಗೂ ತಂದು ಇದನ್ನ ರಿಲೀಸ್ ಮಾಡಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲರಿಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ. ಬಟ್ ಈಗಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗೇ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಹಾಗಾಗಿ ನಮ್ಮ ಬೆಳವಾಡಿ ಸರ್ ಹೇಳ್ದಂಗೆ ಹೌದು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕೆಲವು ಫಿಲಂಗಳನ್ನ ನೋಡ್ಬೇಕಾಗತ್ತೆ. ಮಾಧ್ಯಮದವರು ಮತ್ತೆ ಎಲ್ಲರಿಗೂ ಒಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಲಿ ಫಿಲಂ ಬಗ್ಗೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.